ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಅಂತಂದ್ರೆ ನಮಗ ಯುಗಾದಿ ಹಬ್ಬನ ಹೊಸ ವರ್ಷ. ಯಾಕಂದ್ರೆ ಹಿಂದೂ ಪಂಚಾಂಗದ ಪ್ರಕಾರ ಈ ಒಂದು ಯುಗದ ಆದಿ ಏನದಲ್ಲ ಅದನ್ನ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ಕೊಂತ ಬಂದೀವಿ. ಪಾಶ್ಚಿಮಾತ್ಯರಂಗ ನಾವು ಬೆಳತನಕ ಕುಡಿದು ಕುಪ್ಪಳಿಸಿ ಬೆಳಗು ಮುಂಜಾನೆ ವಾಂತಿ ಮಾಡಿ ಶುಭಾಶಯ ಹೇಳ್ತಾರಲ್ಲ, ಹಂಗಲ್ಲ ನಮ್ಮ ಯುಗಾದಿ. ನಮ್ಮ ಯುಗಾದಿ ಹೆಂಗಪ್ಪ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತ ಗೆದ್ದ ತಲೆ ಎರ್ಕೊಂಡು ಜಳಕ ಮಾಡಿ ಹೊಸ ಬಟ್ಟೆ ಹಾಕೊಂಡ ಗುರು ಹಿರಿಯರಿಂದ ಆಶೀರ್ವಾದ ಪಡ್ಕೊಂಡ ಬೇವು ಬೆಲ್ಲ ತಿಂದು ಹಂಚಿ ಖುಷಿ ಪಡ್ತೀವಲ್ಲ, ಅದು ಯುಗಾದಿ. ಈ ಯುಗಾದಿಯನ್ನ ಹೆಚ್ಚಾನೆಚ್ಚು ದಕ್ಷಿಣ ಭಾರತದಾಗ ಆಚರಣೆ ಮಾಡ್ತಾರೆ. ಈ ದಕ್ಷಿಣ ಭಾರತ ಅಂತಂದ್ರ ಈ ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ನಮ್ಮ ಕರ್ನಾಟಕದಾಗ ಹೆಚ್ಚಾನೆಚ್ಚು ಆಚರಣೆ ಮಾಡ್ತಾರ. ಅಂದಂಗ ಮಹಾರಾಷ್ಟ್ರದಾಗ ಇದಕ್ಕ ಗುಡಿ ಪಾಡ್ವಾ ಅಂತೇಳಿ ಕರೀತಾರೆ. ಈ ದಿನ ಬೇವು ಬೆಲ್ಲ ಯಾಕೆ ಹಂಚ್ತೇವಂತಂದ್ರ ನಮ್ಮ ಜೀವನದಲ್ಲಿ ಬರುವಂತ ಸಿಹಿ ಕಹಿ ಘಟನೆಗಳನ್ನ ಸರಿ ಸಮಾನವಾಗಿ ತಗೋಬೇಕಂತ ಹೇಳಿ ನಮ್ಮ ಹಿಂದಿನ ಹಿರಿಯರ ಆಚರಣೆ ಮಾಡಿ ತೋರಿಸಿಕೊಟ್ಟಾರ. ಈ ದಿನ ಗುಡಿಯಾಗ ವಿಶೇಷವಾದಂತ ಪೂಜೆ ಮಾಡಿಸಿ ಮುಂಬರುವ ದಿನಗಳು, ಮುಂಬರುವ ವರ್ಷಗಳು ಶುಭ ಶಕುನ ತರಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅದ ನಾವು ಹೇಳ್ತೇವಲ್ಲ, ಸರ್ವೇ ಜನಾಹ ಸುಖಿನೋ ಭವಂತು ಅಂತ. ಅದೇ ತರ ಎಲ್ಲರಿಗೂ ಒಳ್ಳೆ ಬಯಸುವಂತ ಒಂದು ಕಲ್ಚರ್, ಒಂದು ಸಂಸ್ಕೃತಿ ನಮ್ಮ ಈ ಒಂದು ಯುಗಾದಿ ಒಳಗ ನಾವು ಮಾಡ್ಕೋತನ ಬಂದೀವಿ. ಪ್ರಕೃತಿಯಲ್ಲಿಯೂ ಕೂಡ ನಾವು ಇದನ್ನ ಗಮನಿಸಬಹುದು. ಏನಪ್ಪಾ ಅಂತಂದ್ರ ಈ ಹಳೆ ಎಲೆ ಎಲ್ಲ ಅಂದ್ರೆ ಹಣ್ಣಾದ ಎಲೆ, ಒಣಗಿದ ಎಲೆ ಎಲ್ಲ ಉದುರಿ ಹೊಸ ಚಿಗುರು ಬರ್ತದ ಈ ಟೈಮ್ನಾಗ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ, ಯುಗಾದಿ ಒಂದು ಸಂದರ್ಭದಲ್ಲಿನ ಅದು ಪ್ರಕೃತಿಯಲ್ಲಿ, ಈ ಪ್ರಕೃತಿ ಕೂಡ ಈ ಒಂದು ಯುಗಾದಿಯನ್ನ ಸಂಭ್ರಮದಿಂದ ಬರಮಾಡಿಕೊಳ್ತದ. ಈ ಒಂದು ಹಬ್ಬವನ್ನ ಚೈತ್ರ ಮಾಸದ ಮೊದಲನೇ ದಿನದಂದು ಆಚರಿಸ್ತಾರೆ. ಒಂದು ಕಥೆಯ ಪ್ರಕಾರ ಶಿವನು ಬ್ರಹ್ಮನಿಗೆ ಶಾಪವನ್ನು ಕೊಟ್ಟಿದ್ದ. ಅದೇನಪ್ಪಾ ಅಂತಂದ್ರೆ, ಇನ್ನು ಮುಂದೆ ನಿನಗ ಭೂಲೋಕದಲ್ಲಿ ನಿನ್ನನ್ನು ಯಾರು ಪೂಜೆ ಮಾಡಬಾರ್ದಂತೇಳಿ. ಆದ್ರ ಈ ದಿವಸನ ಸೃಷ್ಟಿಕರ್ತ ಬ್ರಹ್ಮ ಈ ಸೃಷ್ಟಿಯನ್ನ ರಚಿಸಿದ್ರಿಂದ ಅನಿವಾರ್ಯವಾಗಿ ಯುಗದ ಆದಿ ಯುಗಾದಿ ಅಂತ ಆಚರಣೆ ಮಾಡ್ತಾರ. ಇದೇ ದಿವಸ ಅವನಿಗೆ ಪೂಜೆನೂ ಮಾಡ್ತಾರ. ಇನ್ನ ಎರಡನೇ ಕಥೆ ಪ್ರಕಾರ ಭಗವಾನ್ ಲಕ್ಷ್ಮೀನಾರಾಯಣನು ಇದೇ ಒಂದು ಸಂದರ್ಭದಲ್ಲಿ ಮತ್ಸ್ಯಾವತಾರವನ್ನು ತಗೊಂಡಿದ್ದ ಅಂತ ಹೇಳ್ತಾರೆ. ಇನ್ನು ಮೂರನೇ ಕಥೆಯ ಪ್ರಕಾರ ನಮ್ಮ ಅಯೋಧ್ಯಾಪತಿ ಶ್ರೀರಾಮನ ಪಟ್ಟಾಭಿಷೇಕನು ಇದೇ ಒಂದು ಸಂದರ್ಭದಲ್ಲಿ ನಡೆದೈತೆ ಅಂತ ಹೇಳ್ತಾರೆ. ಈ ಒಂದು ಯುಗಾದಿಯು ರೈತರ ಹೊಸ ಫಸಲಿಗೆ ನಾಂದಿ ಹಾಡ್ತದ. ಯಾಕಂದ್ರೆ ಒಬ್ಬ ಬಡ ರೈತ ಸಾಲ ಸೋಲ ಮಾಡಿ ಆದ್ರೂ ಭೂಮಿ ಉಳುಮೆ ಮಾಡಿ ಪ್ರಪಂಚದ ಹಸಿವನ್ನು ನೀಗಿಸುವ ಕಾರ್ಯಕ್ಕೆ ಮುನ್ನುಡಿ ಬರೀತಾನ. ಹಂಗ ಈ ಯುಗಾದಿ ಹಬ್ಬದಾಗ ಹೊಸ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರ. ಈ ದಿನ ಶುಭಾರಂಭ ಮಾಡಿದ್ರೆ ಭವಿಷ್ಯದಲ್ಲಿ ಅದು ಒಳ್ಳೆ ಫಲ ಕೊಡ್ತೈತಂತ ನಮ್ಮ ಹಿಂದೂ ಧರ್ಮದ ನಂಬಿಕೆ. ಪ್ರಿಯ ವೀಕ್ಷಕರೇ, ಈಗ ನಾನು ನಿಮಗೆ ಹೇಳಿದ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.